ದೇಶದಲ್ಲಿ 7 ಕಡೆ ಇದು ಹಳ್ಳ ಇದು ಒಂದು 2.2 ಕಿಲೋಮೀಟರ್ ಬರುತ್ತೆ. ಮೇನ್ ರೋಡಿಂದ ಬಂದು ಇಲ್ಲಿ ಬಂದು ಉಸ್ಮಾನಿಗೆ ಸೇರ್ಕೊಳ್ಳುತ್ತೆ. ಇಂಥ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ನೀರು ಬಿಟ್ಕೊಳ್ಳುತ್ತೆ. ನೀವು ಆನ್ ದಿ ವೇ ಟು ಮೈಸೂರು ನೋಡಿರಲ್ವ, ಎಲ್ಲ ನದಿಗಳು ಅರ್ಕಾವತಿ ಇರ್ಬೋದು, ಶಿಂಷಾ ಇರ್ಬೋದು, ಬೇಸಿಗೆ ನೀರಿರುತ್ತೆ. ಎಲ್ಲಿಂದ ಬರುತ್ತೆ? ಮಂಜಂತೂ ಇಲ್ಲ, ಹಿಮ ಇಲ್ಲ, ಕರಗಲ್ಲ, ಗ್ರೌಂಡ್ ವಾಟರ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಸೊ ಡಿಸ್ಚಾರ್ಜ್ ಏರಿಯಾ ಅಂತೀವಿ. ಈ ಡಿಸ್ಚಾರ್ಜ್ ಏರಿಯಾದಲ್ಲಿ ನೀರು ಬರೋದು ನಿಂತೋಯ್ತು. ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಅಲ್ಲೂ ನೀರು ತುಂಬ ಕಡಿಮೆ ಬರ್ತಾ ಇದೆ. ಯಾಕೆ ನಿಂತೋಯ್ತು ಅಂದರೆ ವಾಟರ್ ಟೇಬಲ್ ಕೆಳಗಡೆ ಹೋಗುತ್ತೆ. ಈ ಕೆಳಗಡೆ ಹೋಗಿರೋ ವಾಟರ್ ಟೇಬಲ್ ಸಿಚುವೇಷನ್ನಲ್ಲಿ ನಾವು ಮೇಲ್ಗಡೆ ನೀರನ್ನ ಸ್ಟೋರ್ ಮಾಡಿ ಒಳಗಡೆ ಕಳಿಸ್ಬೋದಾ ಅಂತ ಒಂದು ಪ್ರಯೋಗ ಮಾಡ್ತೀವಿ. ಒಂದು 5 ಬೋರ್ವೆಲ್ ಹಾಕ್ಕೊಂಡ್ವಿ ಇಲ್ಲಿ, ಸಣ್ಣ ಕಡಿಮೆ ಡೆಪ್ತ್. ನೀರು ಹೋಗುತ್ತಾ ಇಲ್ವ ಅಂತ ಚೆಕ್ ಮಾಡಿದ್ವಿ. 5 ವರ್ಷ ಡಾಟಾ ಕಲೆಕ್ಟ್ ಮಾಡಿದ್ವಿ. ಇಟ್ ಹ್ಯಾಸ್ ಗಿವನ್ ಗುಡ್ ರಿಸಲ್ಟ್. ಇಟ್ ಇಸ್ ಟೇಕಿಂಗ್. ಸೊ ರೀಚಾರ್ಜ್ ಏರಿಯಾ ಆಯಿತು. ಯಾವ್ದು ನಾವು ಡಿಸ್ಚಾರ್ಜ್ ಆಗ್ತಿತ್ತು, ಈಗ ನಾವು ರೀಚಾರ್ಜ್ ಮಾಡ್ಲಿಕ್ಕೆ ಸ್ಕೋಪ್ ಇದೆ ಅಂತ ಆಯ್ತು. ಈಗ ಅದಾದ್ಮೇಲೆ ಇದು ಕಟ್ಟಿದ್ವಿ. ಇಲ್ಲಿ 2 ಸ್ಟ್ರಕ್ಚರ್ ನೋಡ್ಬೋದು. ಈಗ ಒಂದು ಹಳೇದೊಂದು ಹೊಸದು. ಇದು ಫಸ್ಟ್ ನಾವು ಅಷ್ಟೇ ಕಟ್ಟಿದ್ವಿ, 1 ಮೀಟರ್ ಹೈಟ್. ಈ ಕಡೆ ಕಾಣುತ್ತೆ ಸರ್, 1 ಮೀಟರ್ ಮಾತ್ರ ಹೈಟ್ ಕಟ್ಬೋದು. ಯಾಕಂದರೆ ಕಾವೇರಿ ಜಲಾನಯದಲ್ಲಿ 1 ಮೀಟರ್ ಕಟ್ಟಬೇಕು ಅಂತ ನಾವು ನಿಬಂಧನೆ ಇತ್ತಂತೆ. ಅದಕ್ಕೋಸ್ಕರ ನಾವು 1 ಮೀಟರ್ ಕಟ್ಟಿದ್ವಿ. ಅದಾದಮೇಲೆ ಈಗ 2015-16ರಲ್ಲಿ ಹೀಗೆ ಅವ್ರು ರೋಟ್ರಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ. ಅವ್ರು ಇನ್ನೊಂದು 1.25 ಮೀಟ್ರ್ ಎತ್ತರ ಮಾಡಿಕೊಟ್ರು. ಆಗ ಇಂಡಂಡೇಷನ್ ಸ್ವಲ್ಪ ಜಾಸ್ತಿ ಆಯಿತು. ನಮ್ಮ ಉದ್ದೇಶ ಜಾಸ್ತಿ ಇಂಡಂಡೇಷನ್ ಮಾಡಿ ಫಾರೆಸ್ಟ್ ಇದೆಯಲ್ಲ, ಎರಡೂ ಇರಬೇಕು ಅಂತ. ಅದಕ್ಕೆ ನಾನು ಸಾಮಾನ್ಯವಾಗಿ ಈಗ 2 ಮೀಟ್ರು 2.25 ಮೀಟ್ರ್ ಅಷ್ಟೇ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಮಾಡಿದ್ವಿ 2.25 ಮೀಟ್ರ್. ಆ ಕಡೆ ನೀವು ಹೋಗಿರಲಿಲ್ಲ ನನ್ನ ಕಡೆ ನೋಡಿದ್ರೆ ಅದು ಸ್ವಲ್ಪ ದೊಡ್ಡದಾಗಿದೆ, ಬಟ್ ಚಿಕ್ಕದು ಜಾಗ ಆಯಿತು. ಸೊ ಈ ಥರ ಬೆಳೀತಾ ಇದೆ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಗ್ರೌಂಡ್ ವಾಟ್ರ್ ಆಚೆ ಹೋಗಬಾರ್ದು ಅಂತ ಒಳಗಡೆ ಸಬ್ಸರ್ಫೇಸ್ ಡೈ ಕಟ್ಟಿದ್ವಿ. ಸಾಮಾನ್ಯ ಚೆಕ್ ಡ್ಯಾಮ್ ಕಟ್ಟಿದಾಗ ಒಳಗಡೆ ಯಾರು ಡೈ ಕಟ್ಟಕ್ಕೆ ಹೋಗಲ್ಲ, ತಡೆಗೋಡೆ ಹಾಕಲ್ಲ. ಆಮೇಲೆ ಅದಕ್ಕೆ ಟ್ರೀಟ್ ಮಾಡಿಬಿಟ್ಟಿದ್ವಿ. ನಾವು ಫ್ರಾಕ್ಚರ್ಸ್ ಇರ್ಕೂಡದಲ್ಲಿ ಇದ್ರೂ ಕೂಡ ನಾವು ಅದನ್ನು ಕ್ಲೋಸ್ ಮಾಡಿದ್ದೀವಿ. ಸೊ ದಟ್ ಏನೇ ನೀರು ಬಂದರೂ ಕೂಡ ಈ ಒಳಗಡೆ ಚಾರ್ಜ್ ಆಗಲಿ, ನಮಗೆ ನಾಳೆ ಇಲ್ಲಿರೋ ಬೋರ್ವೆಲ್ಗಳು ರೀಚಾರ್ಜ್ ಆಗಲಿ. ಇಷ್ಟೇ, ಇದೇ ಐಡಿಯಾ. ಈಗ ಬ್ಯಾಂಕ್ ಥರ ಈಗ ನೀವು ಇಲ್ಲಿ ಚಾರ್ಜ್ ಮಾಡಿ ಸರ್, ಯಾವಾಗಲೂ ನೀರಲ್ಲೇ ಇರುತ್ತಲ್ಲ, ಏನಾಗಲ್ವಾ ಅದು? ಈಗ ನಾವು ಕಟ್ಟಿದಾಗ ಇದ್ದ ಗಿಡದ ಹೊರಗಡೆ ಕೆಲವು ಹಂಗೆ ಉಳ್ಕೊಂಡ್ಬಿಟ್ಟಿದೆ. ನಾವು ಅದು ಕೀಳಕ್ಕೆ ಹೋದರೆ ಮತ್ತೆ ರೀವರ್ಕ್ ಮಾಡಬೇಕು. ಅದು ಒಂದಷ್ಟು ದಿವಸ ಇರ್ತದೆ, ಆಮೇಲೆ ಹಾಗೆ ಇದಾಗುತ್ತೆ. ಮಾಡ್ತಾ ಇದ್ದಾವೆ, ಬೆಳೀತಾ ಇದೆ. ಒಂಥರ ನೋಡೋಕ್ಕೂ ಸ್ವಲ್ಪ ಸೊಬಗು ಕಾಣುತ್ತೆ, ಒಂಥರ ನ್ಯಾಚುರಲ್ ಆಗಿದೆ. ಆ್ಯಂಡ್ ಇದು ನಾವೇನ ಬಯೋಡೈವರ್ಸ್ ಫಾರೆಸ್ಟ್ ಅಂತಲೇ ಹೇಳಿದ್ವಿ, ನಾಟ್ ಬಯೋ. ಹೆಸರು ಮಾತ್ರ ಪಾರ್ಕ್ ಇಟ್ಟಿದ್ವಿ ಫಾರ್ ಸಮ್ ರೀಸನ್ಸ್. ಸ್ವಲ್ಪ ಒಂದು ಒಳ್ಳೆ ರೀಸನ್ ಇದೆ. ಅದನ್ನು ಬಿಟ್ಟರೆ ಇದು ಫಾರೆಸ್ಟ್. ನಾವು ಅದಕ್ಕೆ ನೋಡಿ ಎಲ್ಲೂ ಕ್ಲೀನ್ ಮಾಡಿಲ್ಲ. ಪಾರ್ಕ್ ಥರ ಎಲ್ಲೂ ಮೇಂಟೈನ್ ಮಾಡಿಲ್ಲ. ಅವರು ಅಮೆರಿಕದಿಂದ ಬಂದಂಥ ನಮ್ಮ ಫ್ರೆಂಡ್ ಒಬ್ಬರು, ವೈ ಡು ಯು ಕಾಲ್ ಇಟ್ ಪಾರ್ಕ್ ಅಂದರು. ಇಲ್ಲಪ್ಪ, ಬೇರೆ ಕತೆ ಇದೆ ಅಂತ ಹೇಳೋರಿಗೆ ಕರೆಕ್ಟ್ ಅವ್ರು ಹೇಳಿದ್ದು. ಆದರೆ ಬಯೋ ಪಾರ್ಕ್ ಅಂತ ಇಟ್ಟಿರೋ ಉದ್ದೇಶ ಇದೆ, ಬೇರೆ ಇದೆ. ಇದು ಮಾಡಿದ್ವಿ ನೋಡಿ. ಇದು ಈ ಸೊಬಗೆ ನಾನು ಹೇಳ್ಬೇಕಲ್ಲ, ನೀವೇ ಕಣ್ಣು ತುಂಬ್ಕೋಬೋದು. ನೀವು ಇದನ್ನ ಈಗ ದಯವಿಟ್ಟು ಈ ಕಾಡು ನೀರು ಅವಿನಾಭಾವ ಸಂಬಂಧ ತೋರಿಸಿದ್ದೀವಿ, ಹೌದಾ? ಇದನ್ನ ನಾವು ಉಳಿಸ್ಕೊಳ್ಬೇಕು ಅನ್ನೋದಕ್ಕೆ ವರ್ಕ್ ಮಾಡ್ತಾ ಇದ್ದೀವಿ. ಅಂಥ ಸ್ಥಿತಿ ಬರಬಾರ್ದಾಗಿತ್ತು, ನಮಗೆ ಬಂದ್ಬಿಟ್ರೆ. ನೋಡಿ, ಈಗ ಉದಾಹರಣೆಗೆ ಇಲ್ಲಿ ನಮ್ಮದೇ ಆದಂಥ ಇನ್ಸ್ಟಿಟ್ಯೂಟ್ UVCE ಅಂತ ಇತ್ತು, ಕಾಲೇಜು ನಮ್ಮದೇ, ನಮ್ಮ ಯೂನಿವರ್ಸಿಟಿ ಬೆಂಗಳೂರು. ಈಗ ಅದನ್ನು ಅಟಾನಮಸ್ ಆಯಿತು. ಅವ್ರಿಗೆ ಒಂದು 50 ಎಕರೆ ಕೊಡಬೇಕು ಅಂತ ಮಾಡಿದರು. ಸಹ್ಯಾದ್ರಿ ವನ ಅಂತ ಅಂಕೋಲ, ಕೊಡ್ಲಿಪೇಟೆ ಅಲ್ಲಿನ ಗಿಡದಲ್ಲಿ ಸಾಕಿದ್ವಿ. ಈಗ ಅದು ಹೊರಟೋಗುತ್ತೀವಿ. ಅದು ಹೋಗಬೇಡಿ ಅಂತ ಬಡ್ಕೊತಾ ಇದ್ದೀವಿ, ಕೇಳ್ಕೊತಾ ಇದ್ದೀವಿ, ಬರ್ಕೊಳ್ತಾ ಇದ್ದೀವಿ. ಗವರ್ನರಿಗೆ ಬರಲಿದೆ. ಅದನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ಒಂದು ವರದಿ ಕೇಳಿದ್ದಾರೆ ಗವರ್ನರು, ಥ್ಯಾಂಕ್ಸ್ ಅವ್ರಿಗೆ. ಆ ವರದಿ ರೆಡಿಯಾಗಿದೆ. ಆ ವರದಿ ಇನ್ನೂ ಕೊಟ್ಟಿಲ್ವಂತೆ ಯೂನಿವರ್ಸಿಟಿಯವರು. ಯಾಕೆ ಕೊಟ್ಟಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಕೊಟ್ಬಿಟ್ರೆ ಒಂದು ಅಡಿನೂ ಯಾರು ಕೊಡೋಕ್ಕಾಗಲ್ಲ ಅಂತ ಬಂತಂತೆ. ಇದೇನು ಬಂತು, ಇದೆಲ್ಲ ಆಗ್ತಾ ಇದೆ. ಬಟ್ ನಾವು ಒಂಚೂರು ಪಬ್ಲಿಕ್ ಎಲ್ಲ ಸೇರ್ಕೊಂಡಿರೋದ್ರಿಂದ ನಮ್ಮ ಟೀಚರ್ಸ್ ಚೆನ್ನಾಗಿ ಹೇಳ್ತಾರೆ. ಟೀಚರ್ ಯೂನಿಯನ್ ಲೀಡರ್ ಇದ್ರು ಒಬ್ಬರು, ಮುರಳಿ ಅಂತ, ಚೆನ್ನಾಗಿ ಮನೆಯಲ್ಲಿ ಬರ್ತೀವಿ. ನಾವು ಮಾಡ್ಬೇಕಾದ ಕೆಲಸ ಪಬ್ಲಿಕ್ ಮಾಡ್ತೀಯಾರಪ್ಪ ಔಟ್ಸೈಡ್ ಬಂದು ಅಂತ ಪಾಪ ಹೇಳ್ಕೊಂಡ್ರು. ಅಂದರೆ ನೀವೆಲ್ಲರೂ ಸೇರ್ಕೊಂಡಿರೋದ್ರಿಂದ ಇದು ಉಳಿಬೇಕು, ಆ ಸ್ಥಿತಿಗೆ ಬಂದಿದೆ. ಅಂದರೆ ಈಸ್ ಕೌನ್ಸಿಲ್ ಆಫ್ ಇಂಡಿಯಾಗೆ 1-2 ಎಕರೆ ಕೊಟ್ಟಿದ್ರು ಮೊದಲು. ಅದನ್ನು ಈಗಾಗಲೇ ಕಾಂಪೌಂಡಾಗಿ ಕೊಟ್ಟಿದ್ದಾರೆ. ನಾನು ಹೇಳೋದು, ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟಲ್ಲಿ ಒಂದು ಡಿಪಾರ್ಟ್ಮೆಂಟ್ ಕಟ್ರಪ್ಪ, ಟೆಕ್ನಾಲಜಿ ಇಷ್ಟು ಮುಂದಕ್ಕೆ